ಕೈ ಶಾಸಕರ ಖರೀದಿಗೆ ಬಿಜೆಪಿ ಯತ್ನ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ ಲೀಡರು ಈ 50 ಕೋಟಿ ಆಫರ್ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಮೈಸೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಪರೇಷನ್ ಮಾಡೋದ್ರಲ್ಲೇ ಬಿಜೆಪಿ ಎತ್ತಿದ ಕೈ. ಅವರು ಆಪರೇಷನ್ ಮಾಡಲ್ಲ ಅಂತ ನಾವು ಹೇಳ್ತಾ ಇಲ್ಲ, ಮಾಡಿದ್ದಾರೆ ಅವರು. ಯಾಕಂದ್ರೆ 2008 ಮತ್ತು 2019ರಲ್ಲಿ ಆಪರೇಷನ್ ಕಮಲ ಆಗಿದೆಯಲ್ಲ, ಸರ್ಕಾರ ಕೆಡವಲು ಪ್ರಯತ್ನಿಸ್ತಲೇ ಇರ್ತಾರೆ. ಎಷ್ಟು ಕೋಟಿ ಆಫರ್ ಎಂಬುದು ಗೊತ್ತಿಲ್ಲ. ಇಲ್ಲಿ ಆಫರ್ ಅಂತೂ ಕೊಟ್ಟಿದ್ದಾರೆ, ಅದು ಎಷ್ಟು ಕೋಟಿ ಅಂತ ನಮಗೆ ನಿಖರವಾಗಿ ಅಮೌಂಟ್ ಗೊತ್ತಾಗ್ತಾ ಇಲ್ಲ. ಸರಿಯಾದ ದಾಖಲೆ ಸಿಕ್ಕರೆ ತನಿಖೆಯನ್ನು ಮಾಡ್ತೀವಿ ಅಂದರೆ ಒಂಥರ ದ್ವಂದ್ವ ಇದೆ, ಇವರಲ್ಲಿ ಗೊಂದಲಗಳಿದೆ ಕಾಂಗ್ರೆಸ್ ಲೀಡರಲ್ಲಿ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಬೇಕಾದ್ರೂ ಹೇಳ್ಬೋದು, ಆದ್ರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಇಸ್ ನೋನ್ ಫಾರ್ ಇಟ್. ಸ್ಟಿಲ್ ರನ್ನಿಂಗ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದ್ರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದ್ರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗ್ಬಿಟ್ಟಿದೆ ಅವರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತಾವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳಕ್ಕಾಗೋದಿಲ್ಲದೆ ಇದ್ರು ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಸುಮ್ಮನೆ ಹೇಳ್ತಾರ? ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಒಂದು ಹೇಳಿಕೆ ಕೊಡ್ತಾರೆ ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ ಮತ್ತು ಒಂದು